ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ಪ್ಯಾಷನ್. ಇವತ್ತು ನಮ್ಮ ಕಿಚನಲ್ಲಿ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುವಂಥದ್ದು ಟೊಮೆಟೊ ಸೂಪನ್ನು ಮಾಡ್ತಾ ಇದ್ದೇನೆ. ವೆಯ್ಟ್ ಲಾಸ್ ಟೊಮೆಟೊ ಸೂಪ್ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಟೊಮೆಟೊ, ನೀರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು 2 ಹಾಕಿದ್ದೇನೆ. ಮತ್ತು ಒಂದು ಸಣ್ಣ ತುಂಡು ಶುಂಠಿ, ಆಮೇಲೆ ಟೊಮೆಟೊ ಇಷ್ಟನ್ನು ಹಾಕಿ 1 ಗ್ಲಾಸ್ ನೀರು ಹಾಕಿ ಸ್ವಲ್ಪ ರುಚಿಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಬೇಯಲಿಕ್ಕೆ ಇಡೋದು. ಈ ಸೂಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಶುಂಠಿಯ ರಸ ಉಂಟಲ್ಲ, ಶುಂಠಿ ಅಸ್ತಮ ಇದ್ದವರಿಗೆ ಕೂಡ ಶುಂಠಿ ರಸ ಕುಡಿದ್ರೆ ಅಸ್ತಮ ಕಂಟ್ರೋಲ್ ಆಗ್ತದಂತೆ. ಮತ್ತು ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡ್ತದಂತೆ ಶುಂಠಿ ರಸ. ಶುಂಠಿ ಟೀ ಎಲ್ಲ ಮಾಡಿ ಕುಡಿದ್ರೆ ವೆಯ್ಟ್ ಲಾಸ್ ಆಗ್ತದಂತೆ. ಅದರಿಂದ ವೆಯ್ಟ್ ಲಾಸ್ ಆಗೋದಿಲ್ಲ, ಆದರೆ ನಮ್ಮ ಜೀರ್ಣ ವ್ಯವಸ್ಥೆ ಸರಿ ಆಗ್ತದೆ. ಜೀರ್ಣ ವ್ಯವಸ್ಥೆ ಸರಿಯಾದ ಕೂಡಲೇ ವೆಯ್ಟ್ ಲಾಸಿಗೆ ಅದು ಹೆಲ್ಪ್ ಮಾಡ್ತದೆ. ಮತ್ತೊಂದು ದಾಲ್ಚಿನ್ನಿ ಚಕ್ಕೆ, ಇದನ್ನು ಹಾಕಿದೆ. ದಾಲ್ಚಿನ್ನಿ ಕೂಡ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ದಾಲ್ಚಿನ್ನಿಯಲ್ಲಿ. ದಾಲ್ಚಿನ್ನಿ ಟೀ ಕುಡಿಯೋದ್ರಿಂದ ಶುಗರ್ನವರಿಗೆ ತುಂಬ ಹೆಲ್ಪ್ ಆಗ್ತದಂತೆ. ದಾಲ್ಚಿನ್ನಿಯನ್ನು ಸ್ವಲ್ಪ ಬಿಸಿನೀರಲ್ಲಿ ಕುದಿಸಿ ಆ ನೀರನ್ನು ಕುಡಿಯಬೇಕು. ಇದೀಗ ಇಷ್ಟು ತರಕಾರಿ 1 ಗ್ಲಾಸ್ ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಬೆಂದ ಮೇಲೆ ನೋಡುವ. ನೋಡಿ, ಈಗ ಅದು ತುಂಬ ಬಿಸಿ ಇದೆ. ಇದು ಕಂಪ್ಲೀಟ್ ಕೂಲ್ ಆದಮೇಲೆ ಇದನ್ನು ಮಿಕ್ಸರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಬಿಸಿಯಲ್ಲಿ ಯಾವಾಗಲೂ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬಾರ್ದು. ನೋಡಿ, ಕೂಲ್ ಆದಮೇಲೆ ಹಾಕ್ತಾ ಇದ್ದೇನೆ. ಇದನ್ನೀಗ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ನೋಡಿ, ತಣ್ಣಗಾಗಿದೆ. ಕ್ಯಾರೆಟ್, ಟೊಮೆಟೊ ಎಲ್ಲ ಕೂಡ ಚೆಂದ ಬೆಂದಿದೆ. ಈಗ ನೋಡಿ, ನುಣ್ಣಗೆ ಪೇಸ್ಟ್ ಆಗಿದೆ. ಇದನ್ನು ಈಗ ಶೋಧಿಸಿಕೊಳ್ಳುವ. ಸ್ಟ್ರೈನ್ ಮಾಡಲಿಕ್ಕೆ ಸ್ಟ್ರೈನರಿಗೆ ಹಾಕಿದೆ. ನೋಡಿ ಎಷ್ಟು ಥಿಕ್ನೆಸ್ ಉಂಟು ಅಂತೇಳಿ. ನಾವು ಟೊಮೆಟೊ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಡಿಮೆ ಹಾಕ್ಕೊಂಡು ನೀರು ಇದ್ದರೆ ಇಷ್ಟು ದಪ್ಪ ಬರೋದಿಲ್ಲ ಅದು. ಈಗ ಟೊಮೆಟೊ, ಕ್ಯಾರೆಟ್ ಎಲ್ಲ ಹಾಕಿದೆ ಅಲ್ಲ, ನೀರುಳ್ಳಿ ಎಲ್ಲ, ನೀರು ಕೂಡ ಕಡಿಮೆ ಹಾಕಿದ ಕಾರಣ ಒಳ್ಳೆ ಥಿಕ್ನೆಸ್ ಇದೆ. ಅದಕ್ಕೋಸ್ಕರ ನಾನು 1 ಗ್ಲಾಸ್ ನೀರು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡೆ. ಇದು ಟೊಮೆಟೊ ಸೂಪು ಸ್ವಲ್ಪ ಮಾಡಿ ಸ್ವಲ್ಪ ನೀರಾಯಿತು ಅಂತಾದರೆ ನೀವು ಅದಕ್ಕೆ ಕಾರ್ನ್ಫ್ಲೋರ್ ಏನಾದರೂ ಸ್ವಲ್ಪ ಥಿಕ್ನೆಸ್ಸಿಗೆ ಹಾಕ್ಬೋದು. ಇದು ಪ್ಯೂರ್ಲಿ ವೆಯ್ಟ್ ಲಾಸಿಗೋಸ್ಕರ ಮಾಡಿದ್ದು. ಇದರಲ್ಲಿ ಒಂದು ಸ್ವಲ್ಪ ತುಪ್ಪ ಕೂಡ ಇಲ್ಲ. ಆಯಿಲ್ ಫ್ರೀ ವೆಯ್ಟ್ ಲಾಸ್ ಟೊಮೆಟೊ ಸೂಪ್ ಇದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ರುಚಿಯಾಗಿ ತಿನ್ನಲಿಕ್ಕೆ, ಕುಡಿಲಿಕ್ಕೆ ಸೂಪ್ ತುಂಬ ಟೇಸ್ಟಿಯಾಗಿರ್ತದೆ ಇದು. ಅದಕ್ಕೆ ಬೇಕಾದರೆ ಟೋಸ್ಟ್ ಎಲ್ಲ ಹಾಕ್ಕೊಂಡು ಕೂಡ ತಿನ್ಬೋದು. ಆದರೆ ನೋಡಿ, ಇದು ಟೊಮೆಟೊ ಸಿಪ್ಪೆ ಮತ್ತು ದಾಲ್ಚಿನ್ನಿ ಚಕ್ಕೆದೆಲ್ಲ ಸಿಪ್ಪೆ. ಈಗ ನೋಡಿ, ಇದನ್ನಿನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದಕ್ಕೆ ಇದನ್ನು ಪುನಃ ಕುಕ್ಕರ್ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿಸ್ಕೊಳ್ಬೇಕು. ಇದು ಕುದೀತಾ ಇರಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಅರಸಿನ ಹುಡಿ, ಆಮೇಲೆ ಅದು ಪೆಪ್ಪರ್ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ತುಂಬ ಬೇಡ, ಖಾರ ಕುಡಿಲಿಕ್ಕೆ ಕಷ್ಟ ಆಗ್ಬೋದು. ಎಷ್ಟು ಸಾಕು. ಮತ್ತು ಖಾರಕ್ಕೆ ನಾನು ಬೇರೆ ಹಸಿಮೆಣಸು ಹಾಕಿದೆ, ಬೇರೆ ಎಂತ ಇಲ್ಲ ಖಾರಕ್ಕೆ. ಲಿಂಬೆ ರಸ ನೋಡಿಕೊಂಡು ಬೇಕಾದರೆ ಹಾಕ್ಕೊಳ್ಬೋದು, ಯಾಕೆಂದರೆ ಟೊಮೆಟೊನೇ ಹುಳಿ ಇದ್ದ ಕಾರಣ ಲಿಂಬೆ ರಸ ಅಗತ್ಯ ಇಲ್ಲ. ಸ್ವೀಟ್ನಿಗೆ ಬೇಕಾದರೆ ಸಕ್ಕರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಈಗ ಉಪ್ಪು ಹಾಕ್ಕೊಂಡೆ. ನೀರೆಲ್ಲ ಹಾಕ್ಕೊಂಡೆ ಅಲ್ಲ, ಆಗ ಸ್ವಲ್ಪ ಹಾಕಿದ್ದೆ ಉಪ್ಪು, ಈಗ ಸ್ವಲ್ಪ ಹಾಕ್ಕೊಂಡೆ. ಈಗ ನಮ್ಮ ರುಚಿಯಾದ ಟೊಮೆಟೊ ಸೂಪ್ ರೆಡಿ ಆಯಿತು. ವೆಯ್ಟ್ ಲಾಸ್ ಟೊಮೆಟೊ ಸೂಪ್. ಫ್ರೆಂಡ್ಸ್, ನೀವು ಒಮ್ಮೆ ಮಾಡಿ. ಈಗ ಅಲ್ಲದಿದ್ದರೂ ಇನ್ನು ನೆಕ್ಸ್ಟ್ ಮಳೆಗಾಲ ಬರ್ತದೆ, ಆಗ ಈ ಥರ ಸೂಪ್ ಮಾಡ್ಕೊಂಡು ಕುಡಿಲಿಕ್ಕೆ ಒಳ್ಳೆ ಖುಷಿ ಆಗ್ತದೆ. ಇದನ್ನೀಗ ಇದು ಚೆನ್ನಾಗಿ ಕುದಿದ ಮೇಲೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ಈಗ ಸೂಪ್
ಸೂಪರಾದ ರುಚಿಯಾದ ಸ್ಪೈಸಿಯಾದ ವೆಯ್ಟ್ ಲಾಸ್ ಟೊಮೆಟೊ ಸೂಪ್ ರೆಡಿ. ಇದನ್ನು ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡುವ. ಈಗ ಇದನ್ನು ಮೇಲಿಂದ ಒಂದು 4 ಕೊತ್ತಂಬರಿ ಸೊಪ್ಪು ಎಸಳು ಹಾಕಿ ಅಲಂಕಾರಕ್ಕೆ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.